ಬಿಗ್ ಬಾಸ್ ಸೀಸನ್ 12 ಇನ್ನೇನು ಮುಗಿತಾ ಬಂತು. ಈ ವಾರ ರಾಶಿಕಾ ಹೋಗಿದ್ದೆ ತಡ. ಉಳ್ಕೊಂಡಿರೋರು ಇಷ್ಟೇ ಮಂದಿ. ಇದರಲ್ಲಿ ಕೊನೆವರೆಗೂ ಬರೋದು ಯಾರು, ಗೆಲ್ಲೋದು ಯಾರು ಅಂತ. ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ಸೇ ಮಾಡಬೇಡಿ. ಗಿಲ್ಲಿನೇ ಗೆಲ್ಲೋದು ಅಂತ ಒಂದ್ ಕಡೆ ಹೇಳ್ತಾ ಇದ್ರು. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಇವತ್ತು ಇಬ್ರು ಮನೆಯಿಂದ ಗೇಟ್ ಪಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಹಾಗಿದ್ರೆ ಬಿಗ್ ಬಾಸ್ ಮನೆಯಿಂದ ಇವತ್ತು ಹೋಗ್ತಾ ಇರುವ ಆ ಇಬ್ಬರು ವ್ಯಕ್ತಿಗಳು ಯಾರು? ರಾಶಿಕಾ ನಂತರ ಹೋಗ್ತಾ ಇರುವಂತಹ ಆ ಸ್ಪರ್ಧಿಗಳು ಬಿಗ್ ಬಾಸ್ನ ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ಅವ್ರನ್ನ ಹೊರಗಡೆ ಕಳಿಸ್ತಾರೆ. ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಇವ್ರು ಸಿಗೋದಿಲ್ಲ. ಹಾಗಿದ್ರೆ ಅಂತ ನತದೃಷ್ಟ ಸ್ಪರ್ಧಿಗಳು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಸೀಸನ್ 12 ಯಾವಾಗ ಶುರು ಆಯ್ತೋ ಅಷ್ಟು ಬೇಗ ಮುಗಿಯೋದಕ್ಕೆ ಬಂತ ಅನ್ನುವಂಥ ರೀತಿಯಲ್ಲಿ ಶಾಕಿಂಗ್ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲಾ ಸೀಸನ್ಗೆ ಹೋಲಿಸ್ಕೊಂಡ್ರೆ ಈ ಸೀಸನ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಒಂದೊಂದು ದಿನದ ಎಪಿಸೋಡುಗಳು ಕೂಡ ಅಥವಾ ಈವೆಂಟ್ಗಳು ಕೂಡ ತುಂಬಾ ಚೇಂಜಸ್ ಇತ್ತು. ಇವ್ರು ಇರ್ತಾರೆ ಅಂತ ಅನ್ಕೊಂಡವ್ರು ಬೇಗ ಹೋದ್ರು, ಇವ್ರು ಇರಲ್ವೇನೋ ಅಂತ ಅನ್ಕೊಂಡವ್ರು ಕೊನೆಯ ಹಂತದವರೆಗೂ ಕೂಡ ಬಂದಿದ್ದುಂಟು. ಇದ್ರ ಮಧ್ಯದಲ್ಲಿ ಮೊದಲ ದಿನದಿಂದ ಇಲ್ಲಿವರೆಗೂ ಗಿಲ್ಲಿನೇ ಗೆಲ್ಲೋದು ಅಂತಾನೂ ಕೂಡ ಇದೆ. ಆದರೆ ಕೆಲವರಿಗೆ ಭಯ, ಅಶ್ವಿನಿನೆಲ್ಲರೂ ಗೆಲ್ಲಿಸ್ಬಿಡ್ತಾರೆ ಏನೋ. ಕಲರ್ಸ್ ಕನ್ನಡದವರು ಅಶ್ವಿನಿ ಅವರನ್ನು ಮೆರೆಸ್ತಾ ಇದ್ದಾರೆ, ಧ್ರುವಂತ್ ಅವರನ್ನು ಮೆರೆಸ್ತಾ ಇದ್ದಾರೆ, ಗಿಲ್ಲಿಗೆ ಮೋಸ ಮಾಡಿಬಿಡ್ತಾರೆ ಏನೋ ಅನ್ನೋದೊಂದು ಭಯ ಶುರುವಾಗಿದೆ. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೀತಾ ಇದ್ದು ಇಬ್ಬರನ್ನ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿವರೆಗೂ ಬಂದು ಕೊನೆಯ ಹಂತದಲ್ಲಿ ಮುಗ್ಗರಿಸಿದಂತ ಆ ಇಬ್ಬರು ಸ್ಪರ್ಧಿಗಳು ಯಾರು? ಇನ್ನೇನು ಒಂದು ವಾರ ಇದ್ದಿದ್ರೆ ಫಿನಾಲೆ ತಲುಪಬಹುದಿತ್ತು. ಆದರೆ ಫಿನಾಲೆ ತಲುಪದೆ ಮನೆಯಿಂದ ಗೇಟ್ ಪಾಸ್ ಆಗ್ತಾ ಇರುವಂತ ಆ ಇಬ್ಬರು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಮತ್ತು ಬಿಗ್ ಬಾಸ್ನ ಲೆಕ್ಕಾಚಾರಗಳಿಗೇನು, ಕೊನೆಯದಾಗಿ ಉಳ್ಕೊಳ್ಳೋದು ಯಾರು, ಈಗ ಕೊನೆಯ ಹಂತದಲ್ಲಿ ಮೋಸ ಆಗಿದ್ದು ಯಾಕೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀವಿ. ಬಿಗ್ ಬಾಸ್ ಸೀಸನ್ 12 ಕ್ಲೈಮ್ಯಾಕ್ಸ್ ಅನ್ನ ತಲುಪಿದೆ. ಅಭಿಮಾನಿಗಳಲ್ಲಿ ಯಾರು ಗೆಲ್ತಾರೆ ಎಂಬ ಟಾಕ್ ಜೋರಾಗೇ ಇದೆ. ಜೊತೆಗೆ ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ನ ಗೆಲ್ಲಿಸೋದಕ್ಕೆ ವೋಟಿಂಗ್ ಅಂತೂ ಸಿಕ್ಕಾಬಟ್ಟೆ ಜೋರಾಗೆ ಮಾಡ್ತಾ ಇದ್ದಾರೆ. ಒಬ್ರೊಬ್ರು 99 ಅಷ್ಟು ಮಾಡ್ಬೋದು, ಇಷ್ಟು ಮಾಡ್ಬೋದು ಅಂತ ರೊಚ್ಚಿಗೆದ್ದು ವೋಟ್ ಮಾಡೋದು, ಆಮೇಲೆ ಅದನ್ನು ತೆಗೆದು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ನಾನು ನನ್ನ ಸ್ಪರ್ಧೆಗೆ ಇಷ್ಟು ವೋಟ್ ಮಾಡಿದ್ದೀನಿ, ನೀವು ಇಷ್ಟು ಮಾಡಿ, ಇವ್ರು ಗೆದ್ದೇ ಗೆಲ್ತಾರೆ, ಇವ್ರನ್ನ ಸೋಲಕ್ಕೆ ಬಿಡೋದಿಲ್ಲ ಅಂತ. ಹೀಗೆ ವೋಟಿಂಗ್ ಮಾಡಿಸ್ತಾ ಇರೋರ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಕೆಲವರು ಮನೆಗೆ ಹೋಗಿ ಈ ಎಲೆಕ್ಷನ್ ಪ್ರಚಾರ ಮಾಡೋ ರೀತಿಯಲ್ಲಿ ನೀವು ಅಶ್ವಿನಿಗೆ ವೋಟ್ ಹಾಕಿಸ್ಬೇಕು ಅಂತ ವೋಟ್ ಮಾಡಿಸ್ತಾ ಇರೋರು ಕೂಡ ಇದ್ದಾರೆ. ಅಶ್ವಿನಿ ಪರವಾಗಿ ಒಂದು ದೊಡ್ಡ ಕ್ಯಾಂಪೇನೇ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅನೇಕ ಮಂದಿ ಹೇಳಿದ್ದಾರೆ. ಮನೆಗೆ ತೆರಳಿ ಮೊಬೈಲನ್ನು ಇಸ್ಕೊಂಡು ಎಷ್ಟು ವೋಟ್ ಹಾಕೋದಕ್ಕೆ ಸಾಧ್ಯನೋ ಅಷ್ಟು ವೋಟನ್ನು ಹಾಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗೆ ಆ ಥರ ತುಂಬ ಮೃತ್ಯುವಜ್ಜಿ ವಹಿಸಿ ಅಥವಾ ಗೆಲ್ಲೇಬೇಕು ಅಂತ ಹಠಕ್ಕೆ ಬಿದ್ದು ಒಂದು ಕಂಪನಿಗೆ ಇಷ್ಟು ವೋಟ್ ಹಾಕಿಸ್ಬೇಕು ಅಂತ ಲಕ್ಷ ದುಡ್ಡು ಕೊಟ್ಟು ಅಶ್ವಿನಿಯವ್ರಿಗೆ ವೋಟ್ ಹಾಕಿಸಿದ್ರೆ ಹಾಗಿದ್ರೆ ಅಶ್ವಿನಿಯವರು ಉಳ್ಕೊಳ್ತಾರಲ್ವಾ, ಗಿಲ್ಲಿಗೆ ಮೋಸ ಆಗುತ್ತಲ್ವಾ, ಗಿಲ್ಲಿ ಬಡಪಾಯಿ ಅಲ್ವಾ, ಗಿಲ್ಲಿ ಬಡವ ಅಲ್ವಾ ಅನ್ನೋ ಪ್ರಶ್ನೆಗಳು ಅನೇಕರು ಮಾಡ್ತಾ ಇರೋದು. ಹೌದು, ಆದರೆ ಈ ಬಾರಿ ಅಂದ್ಕೊಂಡಿದ್ದಾಗಲ್ಲ. ಸೀಸನ್ ಕೊನೆಯ ವೀಕೆಂಡ್ ಮುಗಿತಾ ಇದ್ದಂತೆಯೇ ಬಿಗ್ ಬಾಸ್ ಸ್ಪರ್ಧಿಗಳು ಫಿನಾಲೆ ಮೂಡಿಗೆ ಆಲ್ರೆಡಿ ಜಾರ್ಬಿಟ್ಟಿದ್ದಾರೆ. ಅಶ್ವಿನಿ ಗೌಡ, ಗಿಲ್ಲಿ ನಟ, ಧ್ರುವಂತ್, ರಕ್ಷಿತಾ ಶೆಟ್ಟಿ, ಕಾವ್ಯ, ಶೈವ, ಧನುಷ್ ಗೌಡ ಹಾಗೂ ರಘು ಇವರು ಗೋಲ್ಡನ್ ವೀಕಿಗೆ ಕಾಲಿಟ್ಟಿದ್ದಾರೆ. ಈ 7 ಸ್ಪರ್ಧಿಗಳಲ್ಲಿ 6 ಮಂದಿ ಫೈನಲಿಸ್ಟ್ ಅಂತ ಹೇಳಿದ್ದಾರೆ. ಸೊ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಇವತ್ತು ಇಬ್ಬರಲ್ಲ, ಒಬ್ಬರೇ ಹೋಗ್ತಾ ಇರೋದು. ಸೊ ಒಬ್ರು ಯಾರು? ನಿನ್ನೆಯ ಸಂಚಿಕೆಯಲ್ಲಿ ರಾಶಿಕಾ ಶೆಟ್ಟಿ ಹೊರ ಬಂದಿದ್ದಾರೆ. ಹೀಗಿದ್ದು ದೊಡ್ಡ ಮನೆಯಲ್ಲಿ 7 ಸ್ಪರ್ಧಿಗಳು ಉಳ್ಕೊಂಡಿದ್ದು ಅವರಲ್ಲಿ ಒಬ್ರು ಮಿಡಲ್ ವೀಕ್ ಎಲಿಮಿನೇಷನ್ ಪ್ರಕ್ರಿಯೆ ಮುಖಾಂತರವಾಗಿ ಹೊರಬರಲಿದ್ದಾರೆ. ಫಿನಾಲೆಗೆ ತಲುಪದೆ ಯಾರು ಮನೆಯಿಂದ ಆಚೆ ಹೊರಬರ್ತಾರೆ ಎಂಬ ಕುತೂಹಲ ಹೆಚ್ಚಾಗಿದೆ. ಈ 7 ಮಂದಿಯಲ್ಲಿ ಧನುಷ್ ಈಗಾಗಲೇ ಫಿನಾಲೆಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಉಳಿದ ಸ್ಪರ್ಧಿಗಳಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಹೌದು, ಬಿಗ್ ಬಾಸ್ ಸೀಸನ್ 12 ಅಂತ ಬಂದಾಗ ಇವರೇ ಗೆಲ್ತಾರೆ ಅವರೇ ಗೆಲ್ತಾರೆ ಅಂತ ಮೊದಲ ವಾರದಲ್ಲೇ ಗೆಸ್ ಮಾಡಲಾಗಿತ್ತು. ಈಗ ಹೋಗ್ತಾ ಒಂದು ಅನುಮಾನ ಶುರುವಾಗಿರೋದು ಗಿಲ್ಲಿನ ಗೆಲ್ಸಲ್ಲೇನೋ, ಕೊನೆ ಮೂಮೆಂಟಲ್ಲಿ ಅಶ್ವಿನಿ ಅಥವಾ ಧ್ರುವಂತನ ಗೆಲ್ಲಿಸ್ಬಿಡ್ತಾರೆ ಏನೋ ಅಂತ. ಸೊ ರಾಶಿಕಾ ಹೊರಗೆ ಬಂದಮೇಲೆ ತುಂಬ ಜನ ಇದನ್ನು ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಅಲ್ಲಿ ಆಟನೇ ಆಡದೇ ಇರೋರು ತುಂಬ ಜನ ಇದ್ದಾರೆ, ಅವರು ಉಳಿಸ್ಕೊಂಡಿದ್ದಾರೆ. ಆಟ ಆಡಿರುವಂಥ ರಾಶಿಕಾನ ಯಾಕೆ ಹೊರಗಡೆ ಕಳಿಸ್ಕೊಳ್ಬೇಕಾಗಿತ್ತು ಅಂತ. ಸೊ ಈಗ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ರಘು ಹೊರಗಡೆ ಬರ್ತಾರೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಾ ಇದೆ. ಹೌದು, ನಿನ್ನೆ ರಾತ್ರಿಯಿಂದಲೇ ವೋಟಿಂಗ್ ಲೈನ್ ಶುರುವಾಗಿದೆ. ಮಿಡ್ ವೀಕ್ ಎಲಿಮಿನೇಷನ್ ಇರೋದ್ರಿಂದ ಅಭಿಮಾನಿಗಳು ತಮ್ಮ ಸ್ಪರ್ಧಿಗಳನ್ನು ಫಿನಾಲೆಗೆ ಕಳಿಸೋದಕ್ಕೆ ವೋಟಿಂಗ್ ಅನ್ನು ಆರಂಭಿಸಿದ್ದಾರೆ. ಅಶ್ವಿನಿ ಗೌಡ, ಕಾವ್ಯ, ರಕ್ಷಿತಾ, ಗಿಲ್ಲಿ, ರಘು ಹಾಗೂ ಧ್ರುವಂತ್ ಪರ ಅಭಿಮಾನಿಗಳು ವೋಟಿಂಗ್ ಮಾಡ್ತಾ ಇದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಮುಗಿದ ಬಳಿಕ ಮತ್ತೊಮ್ಮೆ ವೋಟಿಂಗ್ ಲೈನ್ ಓಪನ್ ಆಗಲಿದೆ. ಅದು ಟ್ರೋಫಿ ಯಾರು ಎತ್ತಿ ಹಿಡಿಯಲಿದ್ದಾರೆ ಅನ್ನೋದನ್ನ ತಿಳಿಸುತ್ತೆ. ಆದರೆ ಈಗ ಬಿಗ್ ಬಾಸ್ ಮನೆಯಿಂದ ಈ ವಾರ ಅಥವಾ ಮಿಡ್ ವೀಕ್ ಹೊರಗಡೆ ಬರ್ತಾ ಇರೋದು ರಘು ಅನ್ನೋದನ್ನ ಹೇಳಲಾಗ್ತಾ ಇದೆ.
ಎಲ್ಲರಿಗೂ ಹೋಲಿಸ್ಕೊಂಡ್ರೆ ರಘು ಅವರು ಸ್ವಲ್ಪ ಡಲ್ ಆಗಿದ್ದಾರೆ ಮತ್ತು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬೇರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವರನ್ನ ಇಲ್ಲಿವರೆಗೂ ಗೆಲ್ಸಿದ ಹಿಸ್ಟ್ರಿನೇ ಇಲ್ಲ. ಸುಮ್ಮನೆ ಅವ್ರನ್ನ ಕೊನೆಯ ಹಂತದವರೆಗೂ ಇಟ್ಕೊತಾರೆ, ಅದು ಸ್ವಲ್ಪ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಂದರೆ. ಇಲ್ಲ ಅಂತಂದರೆ ಮಧ್ಯದಲ್ಲೇ ಅವರಿಗೆ ಗೇಟ್ ಪಾಸ್ ಕೊಡೋ ಕೆಲಸವನ್ನು ಕೂಡ ಮಾಡಲಾಗತ್ತೆ. ಸೊ ಹೀಗಿರಬೇಕಾದ್ರೆ ರಘು ಅವರನ್ನು ಕೊನೆ ತನಕ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ರಘು ಅವರನ್ನೇ ಗೇಟ್ ಪಾಸ್ ಮಾಡ್ತಾರೆ ಅಂತ. ಇವತ್ತು ಮಧ್ಯರಾತ್ರಿಯಲ್ಲಿ ರಘು ಅವರಿಗೆ ನಿಮ್ಮ ಲಗೇಜ್ ಸಮೇತ ಪ್ಯಾಕ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಈ ಕ್ಷಣವೇ ಹೊರಗೆ ಬರಬೇಕು ಅಂತ ಕರೀತಾರೆ. ಅಲ್ಲಿಗೆ ಉಳ್ಕೊಳ್ಳೋದು ಗಿಲ್ಲಿ, ರಕ್ಷಿತಾ, ಧ್ರುವಂತು, ಅಶ್ವಿನಿ, ಕಾವ್ಯ ಅಂತ. ಸೊ ಫೈನಲ್ ಆಗಿ ಎಲ್ಲರೂ ಹೊರಗಡೆ ಬರ್ತಾರೆ. ಗೆಲ್ಲೋದು ಗಿಲ್ಲಿನೇ ಅನ್ನೋದು ಇದ್ರೂ ಕೂಡ ಒಂದು ಅನುಮಾನ, ಮೇ ಬಿ ಲೆಫ್ಟಲ್ಲಿ ಗಿಲ್ಲಿ, ರೈಟಲ್ಲಿ ಅಶ್ವಿನಿ ಇರ್ಬೋದು ಅಂತ. ಗಿಲ್ಲಿ ಹೇಳೋ ಹಾಗೆ ಲೆಫ್ಟಲ್ಲಿ ನಾನಿರಬೇಕು, ರೈಟಲ್ಲಿ ಕಾವ್ಯ ಇರಬೇಕು ಅನ್ನೋದಿದೆ. ಗೊತ್ತಿಲ್ಲ ರೈಟಲ್ಲಿ ಯಾರು ಇರ್ತಾರೋ ಲೆಫ್ಟಲ್ಲಿ ಇರ್ತಾರೋ. ರಕ್ಷಿತಾ, ಅಶ್ವಿನಿ, ಕಾವ್ಯ ಮತ್ತು ಗಿಲ್ಲಿ ಮೇಲೆ ಸಿಕ್ಕಾಬಟ್ಟೆ ಅಭಿಪ್ರಾಯವನ್ನು ಇಟ್ಕೊಂಡು ಜನ ಕಾಯ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಇವತ್ತು ಬಿಗ್ ಬಾಸ್ ಮನೆಯಿಂದ ರಘು ಹೊರಗೆ ಬರೋದ್ರ ಬಗ್ಗೆ ಅಥವಾ ಕೊನೆಯ ಹಂತದವರೆಗೂ ಯಾರು ಇರಬೇಕು ಅನ್ನೋದ್ರ ಬಗ್ಗೆ ಬಿಗ್ ಬಾಸ್ ಮೋಸ ಮಾಡ್ತಾರಾ? ಗಿಲ್ಲಿನ ಗೆಲ್ಲಿಸ್ತಾರಾ? ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಆಗಿದೆಯಾ? ಅಶ್ವಿನಿನೇನಾದರೂ ಗೆಲ್ಲಿಸ್ಬಿಡ್ತಾರಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಮುಖಾಂತರವಾಗಿ ತಿಳಿಸಬಹುದು.